ಒಮ್ಮೆ ಶ್ರೀರಾಮ ಮತ್ತು ಸೀತಾ ಅರಣ್ಯದಲ್ಲಿ ಸಂಚಾರ ಮಾಡುತ್ತಿದ್ರು. ಸೀತಾದೇವಿ ಪ್ರಕೃತಿಯ ಸೌಂದರ್ಯವನ್ನ ಆನಂದಿಸುತ್ತಿದ್ರು. ಅಷ್ಟರಲ್ಲಿ ಒಂದು ಚಿಕ್ಕ ಬಾಲಕ ಅವರ ಮುಂದೆ ಬಂದನು. ಆ ಬಾಲಕನು ತುಂಬಾ ಹಸಿದ್ದನು. ಸೀತಾ ತಕ್ಷಣ ಅವನಿಗೆ ಹಣ್ಣು ಕೊಟ್ಟಳು. ರಾಮನು ಆ ಬಾಲಕನನ್ನು ಗಮನದಿಂದ ನೋಡುತ್ತಿದ್ದನು. ಬಾಲಕನು ನಗುತ್ತ ಕೇಳಿದನು, ಇನ್ನೂ ಏನಾದರೂ ಇದೆಯಾ? ಸೀತಾ ತನ್ನ ಎಲ್ಲ ಆಹಾರವನ್ನು ಕೊಟ್ಟಳು. ಆದರೂ ಬಾಲಕನ ಹಸಿವು ತೀರಲಿಲ್ಲ. ರಾಮನು ಆಶ್ಚರ್ಯದಿಂದ ನೋಡುತ್ತಿದ್ದನು. ಸೀತಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಸೀತಾದೇವಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರು. ಸೀತಾದೇವಿ ಹೃದಯ ಶುದ್ಧವಾಗಿತ್ತು. ಬಾಲಕನು ಸಂತೋಷದಿಂದ ನಗುತ್ತಿದ್ದನು. ಅವನು ತನ್ನ ನಿಜ ಸ್ವರೂಪ ತೋರಿಸಲು ಆರಂಭಿಸಿದನು. ಅವನೇ ಶ್ರೀ ಗಣೇಶನು. ಶ್ರೀರಾಮ ಮತ್ತು ಸೀತಾ ಆಶ್ಚರ್ಯಗೊಂಡ್ರು. ಶ್ರೀರಾಮ ಮತ್ತು ಸೀತೆಗೆ ಗಣೇಶನು ಹೇಳಿದರು, ಓ, ಭಕ್ತಿ ದೊಡ್ಡ ಶಕ್ತಿ. ಸೀತಾದೇವಿ ಹೃದಯದ ಶುದ್ಧತೆಯನ್ನ ಪ್ರಶಂಸಿಸಿದರು. ರಾಮ ಮತ್ತು ಸೀತಾ ಭಕ್ತಿಪೂರ್ವಕವಾಗಿ ಗಣೇಶನಿಗೆ ನಮಸ್ಕರಿಸಿದರು. ಶ್ರೀರಾಮನು ಮತ್ತು ಸೀತಾ ಗಣೇಶನ ಆಶೀರ್ವಾದ ಪಡೆದದಿಂದ ಅರಣ್ಯವು ದಿವ್ಯ ಪ್ರಕಾಶದಿಂದ ತುಂಬಿತು. ಸೀತಾದೇವಿ ಸಂತೋಷದಿಂದ ನಗಿದರು. ಈ ಕಥೆ ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ಶ್ರೀ ಗಣೇಶಾಯ ನಮಃ.